ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಮುಳುಗಡೆ ನಗರಿ ಬಾಗಲಕೋಟೆಯಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ಸಾಕಷ್ಟು ರೀತಿಯಾದಂತಹ ಅವಾಂತರಗಳೇ ಸೃಷ್ಟಿ ಆಗ್ತಾ ಇದ್ದಾವೆ. ಅದರಲ್ಲೂ ಕರಡಿ ಗ್ರಾಮದ ಹಳ್ಳ ಕಂಪ್ಲೀಟ್ ಆಗಿ ತುಂಬಿ ಹರಿತಾ ಇದೆ. ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಸದ್ಯಕ್ಕೆ ಬಾಗಲಕೋಟೆಯ ಹಲವು ಭಾಗಗಳಲ್ಲಿ ನಿರ್ಮಾಣ ಆಗಿದೆ. ಉತ್ತರ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಈ ಮಳೆ ಈಗೇನಾಗ್ತಾ ಇದೆಯಲ್ಲ, ಮಳೆ ಸಾಕಷ್ಟು ಸಮಸ್ಯೆಗಳನ್ನು ತಂದೊಡ್ತಾ ಇದೆ. ಕೆಲವು ಕಡೆ ರೆಡ್ ಅಲರ್ಟು, ಹಲವು ಭಾಗಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಇಳಕಲ್ ತಾಲೂಕಿನಲ್ಲಿರುವಂತಹ ಕರಡಿ ಗ್ರಾಮ ಹಳ್ಳ ಸಂಪೂರ್ಣವಾಗಿ ತುಂಬಿ ಹರಿತಾ ಇದೆ. ಪಕ್ಕದಲ್ಲಿನ ತಾತ್ಕಾಲಿಕ ರಸ್ತೆಯಲ್ಲಿ ವಾಹನ ಸಂಚಾರ ನಡೀತಾ ಇದೆ. ಕರಡಿ ಹಳ್ಳ ಇದು ಬಹಳ ವರ್ಷಗಳ ನಂತರ ಈಗ ತುಂಬಿ ಹರಿತಾ ಇದೆ. ಅಲ್ಲೇ ಒಂದು ಸಣ್ಣ ಸೇತುವೆ ಇತ್ತು, ವಾಹನ ಸವಾರರು ಅಲ್ಲೇ ಓಡಾಡ್ತಾ ಇದ್ರು. ಕರಡಿ ಗ್ರಾಮ ಸುತ್ತಮುತ್ತಲಿನ ಗ್ರಾಮಗಳಿಗೆ ಇದೊಂದು ರೀತಿಯ ಅನುಕೂಲ ಆಗ್ತಿತ್ತು. ಈಗ ಅಲ್ಲೂ ಕೂಡ ತುಂಬಿರೋದ್ರಿಂದಾಗಿ ಭಾರೀ ಪ್ರಮಾಣದ ನೀರು ಹರಿತಾ ಇರೋದ್ರಿಂದಾಗಿ ಸಮಸ್ಯೆಗಳಾಗಿದೆ. ಬಾಗಲಕೋಟೆಯಲ್ಲಿ ಮಳೆಯ ಅವಾಂತರ ಹೇಗಿದೆ ಮತ್ತಷ್ಟು ಮಾಹಿತಿ ನೇರ ಸಂಪರ್ಕದಲ್ಲಿ ಗುರು ಹಿರೇಮಠ್ ನೀಡ್ತಾರೆ. ಗುರು, ನೋಡ್ತಾ ಇದ್ದೀವಿ ಮುಳುಗಡೆ ನಗರಿ ಅಂತ ಕರೀತಾರೆ ಬಾಗಲಕೋಟೆಯನ್ನು. ಈಗ ಸುರಿತಾ ಇರುವಂತಹ ಮಳೆಯಿಂದ ಸಾಕಷ್ಟು ಅವಾಂತರಗಳಾಗಿದೆ ಅಂತ ಅನಿಸ್ತಾ ಇದೆ. ಇನ್ನೂ ಆಗಬಹುದು ಅಂತ ಹೇಳಬಹುದು. ಕರಡಿ ಹಳ್ಳ ಗ್ರಾಮದ ಹಳ್ಳ ತುಂಬಿರೋದ್ರಿಂದಾಗಿ ವಾಹನ ಸವಾರರಿಗೆ ಮತ್ತು ಆ ಭಾಗದ ರೈತರಿಗೆ ಏನೆಲ್ಲ ಸಮಸ್ಯೆ ಉಂಟಾಗ್ತಾ ಇದೆ? ನಿಜಕ್ಕೂ ಪ್ರಭು ಅಂತಂದ್ರೆ ಬಾಗಲಕೋಟೆ ಜಿಲ್ಲೆ ಮುಳುಗಡೆ ನಗರಿ ಅಂತ ಹೆಸರುವಾಸಿಯಾಗಿರುವಂತದ್ದು. ಪ್ರಮುಖವಾಗಿ ಮಳೆ ಆದ್ರೆ ಈ ಭಾಗದಲ್ಲಿ ಮುಳುಗಡೆಯ ತೀರಕ್ಕೆ ಹಂತಕ್ಕೆ ಹೋಗುವಂತ ಸರ್ವೇ ಸಾಮಾನ್ಯ ಆಗಿರುವಂತದ್ದು. ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆದ್ರೆ ಮಳೆಗಾಲದಲ್ಲಿ ಅಂದ್ರೆ ಕುಡಿಯುವ ನೀರಿನ ಸಮಸ್ಯೆ ಜೊತೆಗೆ ಏನಪ್ಪಾ ಅಂತಂದ್ರೆ ಪ್ರವಾಹದ ಭೀತಿಯನ್ನ ಪ್ರತಿ ಬಾರಿ ಎದುರಿಸ್ಬೇಕಾಗತ್ತೆ. ಅಂತ ಸಂದರ್ಭ ನಿನ್ನೆ ರಾತ್ರಿ ಸುಳಿದಂತ ಮಳೆಗೆ ಏನಂತಂದ್ರೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂತದ್ದು. ಪ್ರಮುಖವಾಗಿ ಬಾಗಲಕೋಟೆ ಜಮಖಂಡಿ ತಾಲೂಕಿನಲ್ಲಿ ಕೂಡ ಒಂದು ಪ್ರಕರಣ ಆಗಿರುವಂತದ್ದು. ಅಂತದ್ದೇ ಪ್ರಕರಣ ಅಂದ್ರೆ ಇಳಕಲ್ ನಗರದ ಕರಡಿ ಗ್ರಾಮದಲ್ಲಿ ಒಂದು ಹಳ್ಳಕ್ಕೆ ಅಂದ್ರೆ ಸುಮಾರು ವರ್ಷಗಳಿಂದ ಕಳೆದ 5 ವರ್ಷಗಳಿಂದ ಮೇಲ್ಸೇತುವೆಯ ಕಾಮಗಾರಿ ಪ್ರಾರಂಭವಾಗಿರುವಂತದ್ದು. ಪ್ರಮುಖವಾಗಿ 5 ವರ್ಷಗಳಿಂದ ಕಾಮಗಾರಿ ಮಂದಗತಿಯಲ್ಲಿ ಪ್ರಾರಂಭವಾಗಿರೋದ್ರಿಂದಾಗಿ ಕರಡಿಯ ಗ್ರಾಮಕ್ಕೆ ಹೋಗ್ಬೇಕಾದಂತ ಸಂದರ್ಭದ ಸುಮಾರು ಹುಣಗುಂದು ಭಾಗಕ್ಕೆ ಹೋಗ್ತಕ್ಕಂತ ಕರಡಿ ಮತ್ತು ಜಮಲ್ದಿನ್ನಿ ಭಾಗದ 8 ಗ್ರಾಮಗಳಿಗೆ ಹೋಗ್ತಕ್ಕಂತ ಏನು ತಾತ್ಕಾಲಿಕ ರಸ್ತೆಯನ್ನ ನಿರ್ಮಾಣ ಮಾಡಿದ್ರು ಅದೆಲ್ಲವೂ ಕೂಡ ಕೊಚ್ಚಿ ಹೋಗಿರುವಂತದ್ದು. ನಿನ್ನೆ ರಾತ್ರಿವಿಡೀ ಸುರಿದಂತ ಮಳೆಗೆ ಅಕಾಲಿಕವಾಗಿ ಬಂದಿರತಕ್ಕಂತ ಮಳೆಯ ಒಂದು ಹಳ್ಳದ ನೀರೇನಿದೆ ಸುಮಾರು ರಭಸದಿಂದ ಬಂದು ಅಲ್ಲಿ ಇರ್ತಕ್ಕಂತ ತಾತ್ಕಾಲಿಕ ಒಂದು ಏನು ರಸ್ತೆ ಏನಿದೆ ಆ ರಸ್ತೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವಂತದ್ದು. ಪ್ರಮುಖವಾಗಿ ಅಲ್ಲಿ ಹೋಗ್ಬೇಕಾದ್ರೆ ಸುಮಾರು 8 ಗ್ರಾಮಗಳಿಗೆ ಹೋಗ್ಬೇಕಾದ ರಸ್ತೆ ಬಂದ್ ಆಗಿರುವಂತದ್ದು. ಪ್ರಮುಖವಾಗಿ 8 ರಿಂದ 15 ಕಿಲೋಮೀಟರ್ ಸುತ್ತುವರಿದು ಬೇರೆ ಗ್ರಾಮಕ್ಕೆ ಅಂದ್ರೆ ಇಳಕಲ್ ನಗರಕ್ಕೆ ಬರ್ತಕ್ಕಂತ ಗ್ರಾಮಗಳಿಗೆ ಆಗಿರ್ಬೋದು, ಹುನಗುಂದ ಭಾಗಕ್ಕೆ ಹೋಗ್ತಕ್ಕಂತ ಗ್ರಾಮಗಳಿಗೆ ಸಂಪೂರ್ಣ ರಸ್ತೆ ಬಂದ್ ಆಗಿರುವಂತದ್ದು. ಪ್ರಮುಖವಾಗಿ ಕಳೆದ ಸುಮಾರು 5 ವರ್ಷಗಳಿಂದ ಸಾಕಷ್ಟು ಬಾರಿ ಲೋಕೋಪಯೋಗಿ ಇಲಾಖೆ ಸಚಿವರಿಗೂ ಕೂಡ ಮನವಿ ಮಾಡಿರುವಂತದ್ದು. ಅದಾದ ಬಳಿಕ ಸ್ಥಳೀಯವಾಗಿ ಇಂಜಿನಿಯರ್ಗಳಿಗೆ ಆಗಿರ್ಬೋದು ಮತ್ತು PWD ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿಯನ್ನ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಜಿಲ್ಲಾಡಳಿತಕ್ಕೆ ಸಾಕಷ್ಟು ಅಲ್ಲಿ 8 ಗ್ರಾಮಗಳ ಒಂದು ರಸ್ತೆ ಹೋಗ್ತಕ್ಕಂತ ರಸ್ತೆ ಆಮಗತಿಯಲ್ಲಿ ಪ್ರಾರಂಭವಾಗಿರೋದ್ರಿಂದಾಗಿ ಅಲ್ಲಿಯ ಜನರು ಮತ್ತು ಬಾಣಂತಿಯರಿಗೆ ಸಾಕಷ್ಟು ಪ್ರಾಬ್ಲಮ್ಗಳಾಗಿದ್ದು, ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಇತ್ತೀಚಿನ ಹಿಂದೆ ಅಷ್ಟೇ ಅಲ್ಲಿ ಹೋಗ್ತಕ್ಕಂತ ರಸ್ತೆ ಏನಿದೆ ಬೆಳಗಿನ ಜಾವ 100ಕ್ಕೂ ಅಧಿಕ ವಿದ್ಯಾರ್ಥಿಗಳು ಹೋಗ್ಬೇಕಾಗಿತ್ತು. ಅಂದ್ರೆ ರಜೆಗೋಸ್ಕರ ಈ ವಿದ್ಯಾರ್ಥಿಗಳು ಈಗ ಶಾಲೆಗಳು ಪ್ರಾರಂಭವಾಗಿಲ್ಲ. ಇನ್ನು ಇದೇ ರೀತಿ ಮಳೆ ಮುಂದುವರೆದಿದ್ದೆ ಆದ್ರೆ ಅಲ್ಲಿ ತಾತ್ಕಾಲಿಕವಾಗಿ ರಸ್ತೆಯನ್ನಾದ್ರೂ ಏನಾದ್ರೂ ವ್ಯವಸ್ಥೆ ಮಾಡ್ಕೊಡ್ಬೇಕು, ಇಲ್ಲ ಬೇರೆ ಎಡೆಗೆ ರಸ್ತೆಯನ್ನ ಸ್ಥಳಾಂತರ ಮಾಡಿ ಅಲ್ಲಿ ಸುಗಮವಾಗಿ ಸಂಚಾರ ಮಾಡ್ಕೊಡ್ಲಿಕ್ಕೆ ಅನುಕೂಲ ಮಾಡ್ಕೊಡ್ಬೇಕಾದದ್ದು ಇಲ್ಲಿಯ ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಮಾಡ್ಬೇಕಾಗತ್ತೆ. ಆದಷ್ಟು ಬೇಗನೆ ಈ ಏನು ಕರಡಿ ಗ್ರಾಮದ ಮೇಲ್ ಸೇತುವೆ ಪ್ರಾರಂಭವಾಗಿದೆ, ಆದಷ್ಟು ಬೇಗನೆ ಪೂರ್ಣ ಮಾಡಿಕೊಡ್ಬೇಕು ಅನ್ನೋದು ಇಲ್ಲಿಯ ಜನರು ಒಂದ್ ಕಡೆ ಒತ್ತಾಯ ಆಗಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಹಿರೇಮಠ ತಮ್ಮೆಲ್ಲ ಮಾಹಿತಿಗಾಗಿ.